ಪ್ರೈಸ್ ಲಾರ್ಡ್, ಕರ್ತನಿಗೆ ಸ್ತೋತ್ರ. ಇನ್ನೊಂದು ಆವೃತ್ತಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನ 22. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನ 22. ಒಂದಾನೊಂದು ದಿನ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಬೈಬಲ್ ಹೇಳ್ತಾ ಇದೆ, ಒಂದಾನೊಂದು ದಿವಸ. ಇವತ್ತು ಲೈವಲ್ಲಿರುವವರೇ, ಈ ವಿಡಿಯೋ ನೋಡ್ತಾ ಇರುವವರು, ಇವತ್ತು ಒಂದಾನೊಂದು ದಿವಸದಲ್ಲಿ ನೀವು ಈ ಲೈವನ್ನು ನೋಡಲಿಕ್ಕೆ ಬಂದಿದ್ದೀರಾ, ಈ ವಿಡಿಯೋ ನೋಡಲಿಕ್ಕೆ ಬಂದಿದ್ದೀರಾ, ಈ ವಿಡಿಯೋ ಕೇಳ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ. ಇವತ್ತು ಒಂದಾನೊಂದು ದಿವಸ ಇದೆ. ಇದು ದೇವರ ನಿಶ್ಚಿತವಾದ ಸಮಯವಾಗಿದೆ. ಅದಕ್ಕಾಗಿ ನೀವು ಬಂದಿದ್ದೀರಿ ಅಥವಾ ನೀವು ನೋಡ್ತಾ ಇದ್ದೀರಿ ನೀವಿರುವಂಥ ಸ್ಥಳಗಳಲ್ಲಿ. ಹಾಗಾದರೆ ಇಲ್ಲಿ ಬರೆಯಲ್ಪಟ್ಟಿದೆ, ಆತನ ಶಿಷ್ಯರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಿದ್ದಾರೆ. ಮತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಶಿಷ್ಯರಿಗೆ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ. ಆಚೆ ದಡಕ್ಕೆ ಹೋಗೋಣ ಅಂದ್ರೆ ಅಂತ ಅವರು ಈಚೆ ದಡದಲ್ಲಿದ್ದಾರೆ, ಈ ಸೈಡಲ್ಲಿದ್ದಾರೆ, ಆ ಸೈಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ? ನೆನಪಿತ್ತೀಯಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯ, ಈ ತಿಂಗಳು ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳು ಅನೇಕ ದಿನಗಳಿಂದ ನೀವು ವಾಗ್ದಾನಗಳನ್ನು ತೆಗೆದುಕೊಳ್ತಾ ಇದ್ದೀರಲ್ಲ, ನಿಮಗೆ ಒಂದು ವಾಗ್ದಾನ ಸಿಕ್ಕಿದೆಯಲ್ಲ, ಅಥವಾ ನೀವು ಪ್ರಾರ್ಥಿಸುವಾಗ ನಿಮಗೆ ಜೊತೆ ದೇವರು ಮಾತಾಡಿದಾನಲ್ಲ, ನಿಮ್ಗೆ ಹೇಳಿದಾನಲ್ಲ, ನಾನು ಹೀಗೆ ಮಾಡಲಿಕ್ಕಿದ್ದೇನೆ, ನಾನು ಇದನ್ನು ಕೊಡಲಿಕ್ಕಿದ್ದೇನೆ, ಹೀಗೆ ನಿಮ್ಮನ್ನು ಸ್ಥಾಪಿಸುವವನಾಗಿದ್ದೇನೆ, ನಾನು ನಿನ್ನ ದೇವರು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ನಿಮಗೆ ಕೊಡಲಿಲ್ವಾ ವಾಗ್ದಾನ? ಕೊಟ್ಟಿದ್ದಾನೆ. ಕಳೆದ ವರ್ಷದಲ್ಲಿ ವಾಗ್ದಾನ ಕೊಡಲಿಲ್ವಾ? ಕೊಟ್ಟಿದ್ದಾನೆ. ಈ ವರ್ಷವೂ ವಾಗ್ದಾನ ಕೊಟ್ಟಿದ್ದಾನೆ. ಹಾಗಾದರೆ ಆ ವಾಗ್ದಾನದಲ್ಲಿ ಕೊಟ್ಟಂಥ ದೇವರು ನಂಬಿಗಸ್ತನಾಗಿದ್ದಾನೆ. ಆ ವಾಗ್ದಾನ ನೆರವೇರುವವರೆಗೂ ನಿಮ್ಮನ್ನು ಬಿಡೋದಿಲ್ಲ. ಅದಕ್ಕೆ ಉದಾಹರಣೆ ಇಲ್ಲಿ ನೋಡಿ, ಶಿಷ್ಯರಿದ್ದಾರೆ. ಈ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಶಿಷ್ಯನಿಗೆ, ನಾವು ಆಚೆ ದಡಕ್ಕೆ ಹೋಗೋಣ. ಹಾಗಾದರೆ ಈಚೆ ದಡದಿಂದ ಆಚೆ ದಡಕ್ಕೆ ಇದರ ಮಧ್ಯದಲ್ಲಿ ನೋವಿಲ್ಲ, ಕಷ್ಟ ಇಲ್ಲ, ದುಃಖ ಇಲ್ಲ, ಸಂಕಟ ಇಲ್ಲ, ಶೋಧನೆ ಇಲ್ಲ, ಇಲ್ಲಿ ಏನೂ ಆಗೋದಿಲ್ಲ. ಆತನಿಗೆ ತಿಳಿದಿಲ್ಲವೇ? ನನ್ನ ಪ್ರಿಯ ಸಹೋದರಿ ಸಹೋದರನೇ, ಈ ಹೊಸ ವರ್ಷದಲ್ಲಿ ಕಾಲಿಟ್ಟಾಗ ನೀನು ತೆಗೆದುಕೊಂಡಂಥ ವಾಗ್ದಾನ ಏನಿತ್ತು? ನಿನ್ನ ವಿಷಯದಲ್ಲಿ ಶುಭ ಮಾಡುವೆನೆಂಬುದಾಗಿ. ಹಾಗಾದರೆ ಕರ್ತನಿಗೆ ತಿಳಿದಿಲ್ಲವಾ ಈ 12 ತಿಂಗಳುಗಳಲ್ಲಿ ಏನಾಗಲಿಕ್ಕಿದೆ ಎಂಬುದಾಗಿ? ಯಾವ ಭಾಗಗಳಿಂದ ನೀನು ಜರುಗಿ ಹೋಗ್ತೀಯ ಅಂತ, ಯಾವ ಸ್ಥಿತಿಗಳಿಂದ ನೀನು ಜರುಗಿ ಹೋಗ್ತೀಯ ಎಂಬುದಾಗಿ ಆತನಿಗೆ ತಿಳಿದಿಲ್ಲವಾ? ಮತ್ತು ತಿಳಿದಿದ್ರೆ ವಾಗ್ದಾನ ಯಾಕೆ ಕೊಟ್ಟಿದ್ದಾನೆ? ಯಾಕಂದರೆ ಆತನಿಗೆ ತಿಳಿದದೆ ನೀನು ಈ ವರ್ಷದ ಮಧ್ಯದಲ್ಲಿ ಅಥವಾ ನಿನ್ನ ಜೀವನದ ಯಾತ್ರೆಯ ಮಧ್ಯದಲ್ಲಿ ನೀನು ಏನನ್ನ ಕೂಡ ಹಾದು ಹೋಗಬಹುದು. ಆದರೆ ವಾಗ್ದಾನ ಕೊಟ್ಟ ಅಂತ ನಂಬಿಗಸ್ತನು, ಆತನ ವಾಗ್ದಾನ ನೆರವೇರೋಗೂ ನಿನ್ನ ಜೊತೆಯಲ್ಲಿ ಇರ್ತಾನೆಂಬುದಾಗಿ, ಆತನ ದಡಕ್ಕೆ ಸೇರಿಸ್ತಾನೆಂಬುದಾಗಿ ಇಲ್ಲಿ ಅದೇ ಹೇಳ್ತಾ ಇದ್ದಾನೆ. ಆಚೆ ದಡಕ್ಕೆ ಹೋಗೋಣ ಅನ್ನುವಾಗ ಅಲ್ಲಿ ಬೇರೆ ಮಾತಿಲ್ಲವಲ್ಲ ಸಿಸ್ಟರ್? ಯಾಕೆ? ಯಾರು ಮಾತಾಡ್ತಾ ಇದ್ದಾರೆ? ಸರ್ವದ ಲೋಕದ ಸೃಷ್ಟಿಕರ್ತನು ಮಾತಾಡ್ತಾ ಇದ್ದಾನೆ. ಭೂತ ಭವಿಷ್ಯತ್ ಕಾಲಗಳನ್ನು ಬಲ್ಲವನು ಮಾತಾಡ್ತಾ ಇದ್ದಾನೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನಿಮಗೂ ಕೂಡ ಇವತ್ತು ಕರ್ತನು ಮಾತಾಡ್ತಾ ಇದ್ದಾನೆ. ನೀವು ಹೇಳ್ತಾ ಇರ್ಬೋದು, ಪಾಸ್ಟರ್ ನನ್ನ ದಡ ಈ ಒಂದು ವರ್ಷ ಅಷ್ಟೇನಾ? ಇಲ್ಲ ರೀ, ಈ ವರ್ಷ ಅಷ್ಟೇ ಅಲ್ಲ. ನಿಮ್ಮ ದಡ ಏನು? ಇನ್ನು ಯಾರೋ ಮದುವೆಗಳಾಗಿಲ್ಲವೋ ನೀವು ಮದುವೆ ಆಗಬೇಕು, ನೀವು ಮಕ್ಕಳ ಸೌಭಾಗ್ಯ ಕಾಣಬೇಕು, ಇನ್ನು ಅನೇಕರಿಗೆ ಜಾಬ್ ಇರಬೇಕು, ಇನ್ನು ಅನೇಕರಿಗೆ ನೀವು ಮನೆ ಕಟ್ಟಬೇಕು, ಇನ್ನು ಅನೇಕರಿಗೆ ಗರ್ಭಫಲ ಬೇಕು. ಇವೆಲ್ಲವೂ ನಿಮ್ಮ ದಡಗಳಾಗಿದೆ. ಅಷ್ಟೇ ಅಲ್ಲ, ಈ ದಡಗಳ ಮಧ್ಯದಲ್ಲಿ ಏನೇ ಸಂಗತಿಗಳು, ಯಾವುದೇ ಸಂಗತಿಗಳು ಬರಲಿ, ಕರ್ತನ ಹೇಳ್ತಾ ಇದ್ದಾನೆ, ನಾನು ನಿನ್ನೊಂದಿಗಿದ್ದು ನಾನು ನಿನಗೆ ಆ ದಡ ಸೇರಿಸ್ತೇನೆ ಎಂಬುದಾಗಿ. ಸೊ ಈಚೆ ದಡದಲ್ಲಿರುವವರೇ, ಈ ಕಡೆಗೆ ಇರುವವರೇ ಧೈರ್ಯಗೊಳ್ರಿ, ಇಲ್ಲಿ ನಿಂತಿರುವವರೇ ಧೈರ್ಯಗೊಳ್ರಿ, ನೀವು ಆಚೆ ದಡಕ್ಕೆ ಸೇರ್ಲಿಕ್ಕಿದ್ದೀರಿ. ಸಿಸ್ಟರ್, ನಾನು ನಿಮಗೆ ಹೇಳ್ತಾ ಇದ್ದೇನೆ, ಬ್ರದರ್ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಆಚೆ ದಡಕ್ಕೆ ಸೇರ್ಲಿಕ್ಕಿದ್ದೀರಿ. ಯಾಕಂದರೆ ದೇವರು ನಿನ್ನೊಂದಿಗಿರುವಾಗ, ದೇವರು ತಾನೇ ನಿನಗೆ ವಾಗ್ದಾನ ಕೊಟ್ಟಿರುವಾಗ. ಹಾಗಾದರೆ ನಂಬಿಕೆ ಉಳ್ಳವರಾಗಿರಿ. ಅನೇಕ ಬಾರಿ ಇಲ್ಲಿ ಕೂಡ ನೋಡಿ, ಆ ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ ಮೇಲೆ ಅವರು ಹೇಳ್ತಾರೆ, ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ನನ್ನ ಸ್ವರ ಕೇಳ್ತಾ ಇರುವವರೇ, ಯೇಸು ಸ್ವಾಮಿ ಇದಾನ? ಅಷ್ಟೇ ಸಾಕ್ರಿ. ಅವನು ನಿದ್ದೆ ಮಾಡ್ತಾ ಇದ್ರು ಅದ್ಭುತ ಆಗ್ತದೆ, ಆತನ ನಡೀತಾ ಇದ್ರು ಅದ್ಭುತ ಆಗ್ತದೆ, ಆತನ ಕೂತರು ಅದ್ಭುತ ಆಗ್ತದೆ, ಆತನ ನಿಂತರೂ ಅದ್ಭುತ ಆಗ್ತದೆ, ಆತನು ಮಲಗಿದ್ದರೂ ಅದ್ಭುತ ಆಗ್ತದೆ. ಯಾಕಂದರೆ ಆತನು ನಮ್ಮ ದೇವರಾಗಿದ್ದಾನೆ, ಆತನು ಸರ್ವಲೋಕದ ಸೃಷ್ಟಿಕರ್ತನಾಗಿದ್ದಾನೆ, ಆತನು ತೂಕಡಿಸದೆ ನಿದ್ರಿಸದೆ ಇರುವಂಥ ದೇವರಾಗಿದ್ದಾನೆ. ಆತನಿರುವಾಗಲೇ ಎಲ್ಲವೂ ಕೂಡ ಜರುಗ್ತದೆ, ಎಲ್ಲವೂ ಕೂಡ ಆತನ ಅಧೀನದಲ್ಲಿರ್ತದೆ. ಆದರೆ
ಇಲ್ಲಿ ನೋಡಿ, ಆ ಒಂದು ಸಮಯದಲ್ಲೇ ಬೈಬಲ್ ಹೇಳ್ತಾ ಇದೆ, ನಿದ್ರೆ ಹತ್ತಿತ್ತು, ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡದರಿಂದ ಅವರು ಅಪಾಯಕ್ಕೆ ಗುರಿಯಾದರೆಂಬುದಾಗಿ. ಅದಕ್ಕೆ ಹೇಳಿದೆ, ಅದನ್ನು ಗುರುತಿರ್ಲಿಲ್ವಾ? ಇವರು ಅಲ್ಲಿ ಈ ರೀತಿ ಆಗಲಿಕ್ಕಿದೆ, ಬಿರುಗಾಳಿ ಬರಲಿಕ್ಕಿದೆ, ಅವರು ಅಪಾಯಕ್ಕೆ ಸಿಲುಕಲಿಕ್ಕಿದ್ದಾರೆ, ದೋಣಿಯಲ್ಲಿ ನೀರು ಬರಲಿಕ್ಕಿದೆ ಅಂತ ಅದನ್ನು ಗುರುತಿರ್ಲಿಲ್ವಾ? ತಿಳಿದಿತ್ತು. ಆದರೂ ಹೇಳ್ತಾ ಇದ್ದಾನೆ. ಇವತ್ತು ನಾನು ನಿಮಗೂ ಹೇಳ್ತಾ ಇದ್ದಾನೆ, ನಾಳೆ, ಮುಂದಿನ ತಿಂಗಳು, ಅದರ ಮುಂದಿನ ತಿಂಗಳು EMI ಕಟ್ಟಬೇಕು, ಇನ್ನೊಂದಿದೆ. ಹೌದು, ದೇವರಿಗೆ ತಿಳಿದಿದೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀನು ಆಚೆ ದಡಕ್ಕೆ ಸೇರ್ತೀಯ ಎಂಬುದಾಗಿ. ಹಾಗಾದರೆ ನೀನು ಆತನು ಕೊಟ್ಟಂಥ ವಾಗ್ದಾನ, ಆತನು ಕೊಟ್ಟಂಥ ಮಾತು ನೀನು ನಂಬುವುದಾದರೆ, ಯೇಸು ಕ್ರಿಸ್ತನನ್ನು ನಂಬುವುದಾದರೆ, ನೀನು ರೋಗದಲ್ಲಿರ್ಬೋದು, ಹಾಸಿಗೆಯಲ್ಲಿರ್ಬೋದು, ಕಾಯಿಲೆಗಳಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ವೇದನೆಗಳಿರ್ಬೋದು, ನಿನ್ನ ಸಮಸ್ಯೆ ಏನೇ ಆಗಿರಬಹುದು, ನಿನಗೆ ಕರ್ತನು ಆ ದಡಕ್ಕೆ ಸೇರಿಸ್ತಾನೆ ಕ್ರಿಸ್ತ ಯೇಸು ನಾಮದಲ್ಲಿ. ಬಿರುಗಾಳಿ ಬೀಸ್ತಾ ಇದೆ, ನೀರು ಅಲ್ಲೋಲ ಕಲ್ಲೋಲವಾಗಿದೆ, ದೋಣೆಯಲ್ಲಿ ನೀರು ತುಂಬಿಕೊಂಡಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರಕ್ಕೆ ಬಂದರು. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ನೋಡಿ, ಯೇಸು ಸ್ವಾಮಿ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಬೈಬಲ್ ಹೇಳ್ತಾ ಇದೆ. ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ಅವರು ನೋಡ್ತಾ ಇದ್ದಾರೆ ಬಿರುಗಾಳಿಗೆ, ಅವ್ರು ನೋಡ್ತಾ ಇದ್ದಾರೆ ಆ ಕಷ್ಟಗಳಿಗೆ, ಅವ್ರು ನೋಡ್ತಾ ಇದ್ದಾರೆ ಆ ತೊಂದರೆಗಳಿಗೆ, ಆ ಬಿರುಗಾಳಿ, ಆ ನೀರಿನ ಅಲೆಗಳನ್ನು ನೋಡ್ತಾ ಇದ್ದಾರೆ. ಅವ್ರ ಭಯ ಹಿಡಿತಾ ಇದೆ. ಇವತ್ತು ನನ್ನ ಸ್ವರ ಕೇಳ್ತಾ ಇರುವವರೇ, ನೀವು ಚೆನ್ನಾಗಿ ಲಕ್ಷ್ಯವಿಟ್ಟು ಧ್ಯಾನವಿಟ್ಟು ಕೇಳ್ರಿ. ಸಿಸ್ಟರ್ ಬ್ರದರ್, ಯಾವಾಗ ನಿನಗೆ ಭಯ ಉಂಟಾಗ್ತದೆ, ಯಾವಾಗ ನಮಗೆ ಕಷ್ಟಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಎಸ್ಪೆಷಲಿ ಭಯ ಉಂಟಾದಾಗ ನಾವು ಮಾಡುವಂಥ ಮೊದಲನೇ ಕಾರ್ಯ ಏನು ಗೊತ್ತಾ? ನೀವೆಲ್ಲರೂ ಕೂಡ ಮಾಡಬಹುದು, ನಾನು ಮಾಡ್ತಾ ಇರ್ತೇನೆ, ನೀವು ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬೊಬ್ಬರಿಗೂ ಭಯ ಆದ ಕ್ಷಣವೇ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ತೇವೆ. ಹಾಗಾದರೆ ನಮಗೇನು ಭಯ ಆಗ್ತಾ ಇದೆ, ಅದು ನಮ್ಮ ಮುಂದಿದೆ, ಆದರೆ ನಾವು ಕಣ್ಣುಗಳನ್ನು ಮುಚ್ಕೊಳ್ಳೋದ್ರಿಂದ ಅದು ಹೋಯ್ತಾ? ಇಲ್ಲ, ನಾವು ಕಣ್ಣುಗಳನ್ನು ಮುಚ್ಕೊಳ್ತೇವೆ. ಯಾಕಂದರೆ ಅದು ನಮಗೆ ಈಗ ಆ ಭಯದಿಂದ ನಾವು ತಪ್ಪಿಸಿಕೊಳ್ಬೇಕು ಅನ್ನುವುದಕ್ಕಾಗಿ. ಹಾಗಾದರೆ ನನ್ನ ಪ್ರಿಯ ಸಹೋದರಿ, ಇದು ಮನುಷ್ಯನ ಗುಣಲಕ್ಷಣ. ಯಾವುದೇ ಮನುಷ್ಯನಾಗಿರ್ಬೋದು, ಅವನು ತನ್ನ ಕಣ್ಣುಗಳನ್ನು ಭಯದಲ್ಲಿರುವಾಗ ಮುಚ್ಚಿಕೊಳ್ತಾನೆ. ಆದರೆ ಕ್ರೈಸ್ತರು ಮುಚ್ಚಿಕೊಳ್ತಾರೆ. ಕ್ರೈಸ್ತರು ಮುಚ್ಚಿಕೊಳ್ಳುವಾಗ ಅರ್ಥ ಇದೆ. ಕ್ರೈಸ್ತರು ಯಾವಾಗ ಕಣ್ಣುಗಳನ್ನು ಮುಚ್ಚಿಕೊಳ್ತಾರೋ, ಯಾವಾಗ ಕ್ರೈಸ್ತರು ಕಣ್ಣುಗಳನ್ನು ಮುಚ್ಚಿಕೊಳ್ತಾರೋ, ಅದರ ಅರ್ಥ ಏನು ಗೊತ್ತಾ? ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ, ದೇವರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ತನ್ನ ಸಮಸ್ಯೆಗಾಗಿ ದೇವರ ಮುಂದೆ ಹೋಗ್ತಾ ಇದ್ದಾರೆ, ತಮ್ಮ ರೋಗಕ್ಕಾಗಿ, ತಮ್ಮ ಕಾಯಿಲೆಗಳಿಗಾಗಿ, ತಮಗೆ ಹಿಡಿದಂಥ ಭಯಕ್ಕಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸ್ತಾರೆ. ನನ್ನ ಸ್ವರ ಕೇಳ್ತಾ ಇರುವವರೇ, ರೈಚಿದೇರಿ, ಸರಿಯಾದದ್ದಿದ್ದೀರಿ. ಎಸ್ ಬ್ರದರ್, ಇವರು ಅದನ್ನೇ ಮಾಡಬೇಕಾಗಿತ್ತು. ಯಾವಾಗ ಬಿರುಗಾಳಿ ಬೀಸ್ತಾ ಇದೆ, ಯಾವಾಗ ನೀರು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ, ಇವರು ಕಣ್ಣುಗಳನ್ನು ಮುಚ್ಚಬೇಕಾಗಿತ್ತು. ಇವರು ಕಣ್ಣುಗಳನ್ನು ಮುಚ್ಚಿಕೊಳ್ಳದೆ ಹಿಂದಿರುಗಿ ಬಂದು ಯೇಸು ಕ್ರಿಸ್ತನ ಬಳಿಗೆಲೆ. ನಾನಿವತ್ತು ಲೈವಲ್ಲಿರುವವರೇ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ರೋಗದಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ಕಾಯಿಲೆಯಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ, ಒಂದೇ ಕೆಲಸ ರೀ, ಕಣ್ಮುಚ್ಕೊಳ್ರಿ. ಯೇಸು ಕ್ರಿಸ್ತನು ನೀನು ಮುಚ್ಚಿರುವಂಥ ಕಣ್ಣುಗಳನ್ನು ನೋಡುವವನು, ಮತ್ತು ಆದ್ದರಿಂದ ನಿನಗಿರುವಂಥ ಆ ಮುಂದಿನ ಆಪತ್ತುಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ನೀನು ಕ್ರಿಸ್ತನನ್ನು ದೃಷ್ಟಿಸ್ತೀಯ. ಯಾವಾಗ ನೀನು ಕಣ್ಣುಗಳನ್ನು ಮುಚ್ತೀಯ, ಯಾವಾಗ ನೀನು ಕಣ್ಣುಗಳನ್ನು ಮುಚ್ತೀಯ, ಯೇಸು ಕ್ರಿಸ್ತನನ್ನು ದೃಷ್ಟಿಸ್ತೀಯ. ಮತ್ತು ಯೇಸು ಕ್ರಿಸ್ತನು ನಿನಗಾಗಿ ಮಾರ್ಗವನ್ನು ತೆಗೆಯಲಿಕ್ಕೆ ಸಿದ್ಧನಾಗಿದ್ದಾನೆ. ವಾಗ್ದಾನ ಕೊಟ್ಟಾತನು ಆತನೇ ಆಗಿರುವುದರಿಂದ ವಾಗ್ದಾನ ನೆರವೇರಿಸುವವರೆಗೂ ನಿನ್ನೊಂದಿಗಿದ್ದು ನಡೆಸಲಿಕ್ಕಿದ್ದಾನೆ. ಅವ್ರು ಬಂದಿದ್ದಾರೆ. ಅವರು ಬಂದು ಈಗ ಹೇಳ್ತಾ ಇದ್ದಾರೆ, ಗುರುವೇ ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಸಿಸ್ಟರ್ ಬ್ರದರ್, ಇನ್ನೊಂದು ಸಂಗತಿ ನಾನು ನಿಮ್ಗೆ ಹೇಳ, ನಮಗೂ ಕೂಡ ನಿದ್ರೆ ಇದೆ, ಮಸ್ತ್ ಗಾಢ ನಿದ್ರೆಯಲ್ಲಿದ್ದೇವೆ ಅಂತ ತಿಳ್ಕೊಳ್ರೆ, ಆಯಾಸವಾಗಿದ್ದೇವೆ, ಮಲಗಿದ್ದೇವೆ ಅಂತ ತಿಳ್ಕೊಳ್ರೆ, ನಾವೇನು ಮಾಡ್ತೇವೆ? ಯಾರಾದರೂ ನಮ್ಮನ್ನು ಬಂದು ಎಬ್ಬಿಸಿದಾಗ, ನಮ್ಮನ್ನು ಎಬ್ಬಿಸಿದಾಗ ನಾವೇನು ಮಾಡ್ತೇವೆ? ಅವ್ರ ಮೇಲೆ ಸಿಟ್ಟುಕೊಳ್ತೇವೆ. ಯಾರು ಎಬ್ಬಿಸಿದ್ದಾರೆ ಅವ್ರ ಮೇಲೆ ಸಿಟ್ಟುಕೊಳ್ತೇವೆ. ಹಾಗಾದರೆ ಇಲ್ಲಿ ನೋಡಿ, ಯೇಸು ಸ್ವಾಮಿಯ ಬಳಿಯಲ್ಲಿ ಶಿಷ್ಯರು ಬಂದಿದ್ದಾರೆ, ಯೇಸು ಸ್ವಾಮಿ ಮಲಗಿದ್ದಾನೆ, ಯೇಸು ಸ್ವಾಮಿಗೆ ಎಬ್ಬಿಸ್ತಾ ಇದ್ದಾರೆ. ಹಾಗಾದರೆ ಯೇಸು ಸ್ವಾಮಿ ಶಿಷ್ಯರನ್ನು ಗದರಿಸಲಿಲ್ಲ. ಶಿಷ್ಯರ ವಿರುದ್ಧ ಹೇಳ್ತಾ ಇರುವಂಥ ಅಲೆಗಳನ್ನು ಗದರಿಸಿದನು. ನಾನು ಓದ್ತೇನೆ ನಿಮಗಾಗಿ. ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು, ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತು ಹೋಯಿತು, ಶಾಂತವಾಯಿತು. ಸಿಸ್ಟರ್ ಬ್ರದರ್,
ಇವತ್ತು ಕೂಡ ಲೈವಲ್ಲಿ ಇರುವವರೇ, ನಿಮಗೆ ಕಷ್ಟ ಇದೆಯಾ, ನಿಮಗೆ ರೋಗ ಇದೆಯಾ, ನಿಮಗೆ ಕಾಯಿಲೆ ಇದೆಯಾ, ನಿಮಗೆ ಸಮಸ್ಯೆ ಇದೆಯಾ, ನಿಮಗೆ ವೇದನೆ ಇದೆಯಾ, ನಿಮ್ಮ ಮನೆಗಳಲ್ಲಿ ಯಾವುದು ಪರಿಸ್ಥಿತಿಗಳು ಸರಿಯಾಗಿಲ್ವಾ? ಹಾಗಾದರೆ ಕಣ್ಣುಗಳನ್ನು ಮುಚ್ಚಿ ದೇವರ ಮುಂದೆ ಹೋಗಿ ದೇವರಿಗೆ ಹೇಳ್ರೆ, ದೇವರೇ ನಾನು ಈ ಪರಿಸ್ಥಿತಿಯಲ್ಲಿದ್ದೆ, ನನಗೊಂದು ವಾಗ್ದಾನ ನೀನು ಕೊಟ್ಟಿದ್ದೆ, ಅದನ್ನು ನಾನು ನಂಬುತ್ತೇನೆ, ಆ ವಾಗ್ದಾನ ನಿನ್ನಿಂದಲೇ ನನಗೆ ಸಿಕ್ಕಿದೆ, ಹಾಗಾಗಿ ನಾನು ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳಿತೇನಪ್ಪ, ಆ ವಾಗ್ದಾನವನ್ನು ನೆರವೇರಿಸುವಾಗ ನಾನು ನಿನ್ನ ಮಾರ್ಗಗಳಲ್ಲಿ ಇರ್ತೇನೆ, ನಿನ್ನ ವಾಕ್ಯಗಳನುಸಾರ ಜೀವಿಸ್ತೇನೆ, ನಿನ್ನ ವಾಕ್ಯವನ್ನು ನಾನು ಪ್ರಾರ್ಥಿಸ್ತೇನೆ, ಯಾವಾಗಲೂ ನನ್ನ ಬಾಯಿಯ ನನ್ನ ಜೀವಿತದ ಉಸಿರಾಗಿರ್ತದೆ. ಹೇಳ್ರಿ ಯಾವಾಗ ನೀವು ಆತನ ಬಳಿಯಲ್ಲಿ ಹೋಗ್ತಿರಲ್ಲ, ನಿಮ್ಮ ವಿರುದ್ಧ ಹೇಳ್ತಾ ಇರುವಂಥ ಅಲೆಗಳು, ನಿಮ್ಮ ವಿರುದ್ಧ ಹೇಳ್ತಾ ಇರುವಂಥ ಕಾಯಿಲೆಗಳು, ನಿಮ್ಮ ವಿರುದ್ಧ ಹೇಳ್ತಾ ಇರುವಂಥ ಸಮಸ್ಯೆಗಳು, ಸಾಲದ ಬಾಧೆ, ಜಗಳ, ಅಸಮಾಧಾನ, ಅಶಾಂತಿ ಏನೆಲ್ಲವಿದೆ ಅವುಗಳನ್ನು ಗದರಿಸಿ ಅವುಗಳನ್ನು ಶಾಂತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಸ್ವರ ಕೇಳ್ತಾ ಇದ್ದೀರಾ? ನನ್ನ ದೇವರು ಹಾಗೆ, ನಮ್ಮ ದೇವರು ಹಾಗೆ, ನನ್ನ ಪ್ರಿಯ ಸಿಸ್ಟರ್ ಬ್ರದರ್. ಆಮೇಲೆ ಹೇಳ್ತಾನೆ, ತರುವಾಯ ಆತನು ನಿಮ್ಮ ನಂಬಿಕೆಯಲ್ಲಿ ಅವರನ್ನು ಕೇಳಿದನು. ಅವರಾದರೂ ಭಯಪಟ್ಟು ಈತನು ಯಾರಿರಬಹುದು, ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಆಶ್ಚರ್ಯಪಟ್ಟರು. ಕೊನೆಯಲ್ಲೇ ಆತನು ಮಕ್ಕಳಿಗೆ ಏನು ಹೇಳ್ತಾ ಇದ್ದಾನೆ? ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ನಾನು ಮುಗಿಸ್ಲಿಕ್ಕಿದ್ದೇನೆ, ಲಕ್ಷ್ಯವಿಟ್ಟು ಕೇಳ್ರೆ. ನಿನ್ನಲ್ಲಿ ನಂಬಿಕೆ ಕಡಿಮೆ ಇರುವುದರಿಂದ ನಮ್ಮ ವಿರುದ್ಧ ಹೇಳ್ತಾ ಇರುವಂಥ ಬಿರುಗಾಳಿಗಳಿಗೆ ನಾವು ಅಂಜುತ್ತಾ ಇದ್ದೇವೆ, ನಮ್ಮ ವಿರುದ್ಧ ಹೇಳ್ತಾ ಇರುವಂಥ ನೀರನ್ನು ನಾವು ನೋಡಿ ಅಂಜುತ್ತಾ ಇದ್ದೇವೆ, ನಮ್ಮ ವಿರುದ್ಧ ಇರುವಂಥ ರೋಗಗಳನ್ನು ನೋಡಿ ಅಂಜುತ್ತಾ ಇದ್ದೇವೆ, ನಮ್ಮ ವಿರುದ್ಧ ಇರುವಂಥ ಕಾಯಿಲೆಗಳನ್ನು, ಸಮಸ್ಯೆಗಳನ್ನು, ಸಾಲಗಳನ್ನು ನೋಡಿ ಭಯಪಡ್ತಾ ಇದ್ದೇವೆ. ಕಾರಣ ನಮ್ಮಲ್ಲಿ ನಂಬಿಕೆ ಇಲ್ಲ. ಹಾಗಾದರೆ ಬೈಬಲ್ ಹೇಳ್ತದೆ, ನಂಬಿಕೆ ದೇವರ ವಾಕ್ಯ ಕೇಳುವುದರಿಂದ ಮತ್ತೆ ಮತ್ತೆ ಕೇಳುವುದರಿಂದ ಬರ್ತದೆ ಅಂತ. ನಾನು ಮತ್ತೆ ಸ್ವರ ಹೇಳ್ತೇನೆ, ನಂಬಿಕೆ ಹೇಗೆ ಬರ್ತದೆ? ದೇವರ ವಾಕ್ಯ ಕೇಳುವುದರಿಂದ ಮತ್ತೆ ಮತ್ತೆ ಕೇಳುವುದರಿಂದ ಬರ್ತದೆ. ಹಾಗಾಗಿ ನಾನು ಯೂಟ್ಯೂಬ್ಗೆ ಹೋಗ್ತೇನೆ ಪಾಸ್ಟರ್, ನಾನು ಆನ್ಲೈನ್ಗೆ ಹೋಗ್ತೇನೆ, ನಾನು ಅನೇಕ ಚರ್ಚ್ಗಳಲ್ಲಿ ವಾಕ್ಯ ಕೇಳ್ತೇನೆ, ಅನೇಕ ಪಾಸ್ಟರ್ಸ್ಗಳಲ್ಲಿ ಪ್ರೇಯರ್ ಮಾಡಿಸ್ಕೊಳ್ತೇನೆ, ಅನೇಕ ಪಾಸ್ಟರ್ಗಳ ಸಂದೇಶ ಕೇಳ್ತೇನೆ ಮೊಬೈಲ್ಗಳಲ್ಲಿ. ಇಲ್ಲ ಸಿಸ್ಟರ್ ಬ್ರದರ್, ಇದೆಲ್ಲ ಕೂಡ ನಿಮಗೆ ಎಕ್ಸ್ಟ್ರಾ ಫುಡ್ ಕೊಡುವುದಕ್ಕಾಗೆ. ನಿನ್ನ ಸ್ವಂತ ಬೈಬಲನ್ನು ನೀನು ಓದುವಾಗ ದಿನಾಲು, ಅದು ಯಾವಾಗ? ಬೆಳಗಿನ ಜಾವ ನೀನು ಅದನ್ನು ಓದುವಾಗ, ಮತ್ತೆ ಮತ್ತೆ ಓದುವಾಗ, ಮತ್ತು ಅನೇಕರು ಓದುವಾಗ ಬಹಳ ಸೈಲೆಂಟಾಗಿ ಓದ್ತಾರೆ. ಯಾವಾಗ ನೀವು ಬೈಬಲ್ ಓದ್ತೀರಿ, ವಾಕ್ಯ ನಿಮ್ಮ ಕಿವಿಗೆ ಬೀಳುವ ಹಾಗಿರಬೇಕು, ಸ್ವಲ್ಪ ಸ್ವರದಿಂದ ನಿಮ್ಮ ಕಿವಿಯಲ್ಲಿ ಬೀಳಬೇಕಾಗಿದ್ರೆ. ಹಾಗಾದರೆ ಲೈವ್ಗಳಲ್ಲಿ ಕೇಳಬಾರ್ದು, ಯೂಟ್ಯೂಬ್ಗಳಲ್ಲಿ ನೋಡಬಾರ್ದು, ಚರ್ಚಸ್ಗಳಿಗೆ ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದು ನಮ್ಮ ಜೀವಿತದಲ್ಲ. ನಾವು ಸ್ವತಃ ನಮ್ಮ ದೇವರನ್ನು ಕಂಡುಕೊಳ್ಬೇಕು, ನಾವು ಸ್ವತಃ ನಮ್ಮ ದೇವ ವಾಕ್ಯವನ್ನು ಓದಬೇಕು, ನಾವು ಸ್ವತಃ ದೇವರ ವಾಕ್ಯದಲ್ಲಿ ಬೇರೂರಬೇಕು. ಯಾವಾಗ ನಾವು ವಾಕ್ಯವನ್ನು ಓದ್ತೇವೋ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸ್ತದೆ. ಯಾಕಂದರೆ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ, ವಾಕ್ಯ ದೇವರಾಗಿದ್ದಾನೆ, ಮತ್ತು ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ಆಚೆ ದಡಕ್ಕೆ ಸೇರೋಣ ಎಂಬುದಾಗಿ. ಲೈವಲ್ಲಿರುವಂಥ ಸಿಸ್ಟರ್, ಮದುವೆ ಆಗಿದೆಯಾ? ಮಕ್ಕಳಿಲ್ವಾ? ಕರ್ತನ ಹೇಳ್ತಾನೆ, ಆಚೆ ದಡಕ್ಕೆ ಸೇರೋಣ. ಅಂದರೆ ಅರ್ಥ, ನಿನ್ನ ಗರ್ಭಫಲ. ಸಿಸ್ಟರ್ ಬ್ರದರ್, ನಿನ್ನ ಜೀವಿತದಲ್ಲಿ ಸಮಸ್ಯೆಗಳಲ್ಲಿ, ಸಾಲಗಳಲ್ಲಿ ಇದೆಯಾ? ಹಾಗಾದರೆ ದೇವರು ಹೇಳ್ತಾ ಇದ್ದಾನೆ, ಆಚೆ ದಡಕ್ಕೆ ಸೇರೋಣ. ಏನೆಲ್ಲ ಇದೆ ಅವುಗಳನ್ನು ತೀರಿಸಲಿಕ್ಕೆ ಆತನ ಶಕ್ತಿ ಕೊಡ್ತಾನೆ. ಒಂದೇ ಕೆಲಸ, ಕಣ್ಣುಗಳನ್ನು ಮುಚ್ಚಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಿ. ಕೊನೆಯ ಪ್ರಾರ್ಥನೆ ಅಲ್ಲ, ಇದು ನಿಮ್ಮ ನಿಜವಾದ ಜೀವಿತದ ಪ್ರಾರ್ಥನೆ ಆಗಿರಲಿ. ಯಾವಾಗಲೂ ಕೂಡ ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡಿರಿ, ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ಮತ್ತು ನಿಮ್ಮ ನಂಬಿಕೆ ಹೆಚ್ಚಾಗುವಾಗ ನೀವು ದೇವರು ಕೊಟ್ಟಂಥ ವಾಗ್ದಾನ ನೆರವೇರುವುದನ್ನು ಕಾಣ್ತೀರಿ. ಆ ದಡಕ್ಕೆ ನೀವು ಸೇರ್ತೀರಿ ಕ್ರಿಸ್ತ ಯೇಸು ನಾಮದಲ್ಲೇ. ಬನ್ನಿ ಪ್ರಾರ್ಥನೆ ಮಾಡೋಣ. ದೇವಾ ಸ್ತೋತ್ರ, ಈ ಸುಂದರ ಸಮಯಗಳಿಗಾಗಿ ವಂದನೆ, ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ವಂದನೆ. ನಿಜವಾಗಿ ಸ್ವಾಮಿ, ಅನೇಕ ಬಾರಿ ನಾವು ಮರೆತು ಹೋಗ್ತೇವೆ, ನಮಗೆ ಕೊಟ್ಟಂಥ ವಾಗ್ದಾನ ಯಾರು? ಕ್ರಿಸ್ತನು. ಯಾರು? ದೇವರು. ಹಾಗಾದರೆ ದೇವರು ಹೇಳ್ತಾನೆ, ಈ ವರ್ಷಕ್ಕೆ ನನಗೆ ಈ ವಾಗ್ದಾನ ಕೊಟ್ಟಿದ್ದಾನಂದರೆ ಖಂಡಿತವಾಗಿ ಅದನ್ನು ನೆರವೇರಿಸ್ತಾನೆ. ಆದರೆ ನಾನು ನಂಬಿಕೆಯಲ್ಲಿರಬೇಕು. ಮತ್ತು ನಂಬಿಕೆ ಇರಬೇಕಾದ್ರೆ ದೇವರ ವಾಕ್ಯ ಕೇಳುವುದರಿಂದ ಮತ್ತೆ ಮತ್ತೆ ಕೇಳುವುದರಿಂದ ಬರ್ತದೆ. ಹಾಗಾಗಿ ನಾನು ವಾಕ್ಯವನ್ನು ದಿನಾಲೂ ಓದುವವಳಾಗಿರ್ತೇನೆ. ನನ್ನಲ್ಲಿ ನಂಬಿಕೆ ಹೆಚ್ಚಿಸು. ಪರಿಶುದ್ಧಾತ್ಮರೇ, ನನಗೆ ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮಲ್ಲಿ ನಂಬಿಕೆ ಹೆಚ್ಚಿಸನೆ. ನಾನು ಇವತ್ತಿನಿಂದ ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ತೇನೆ. ಇವತ್ತಿನಿಂದ ದೇವವಾಕ್ಯವನ್ನು, ಪ್ರಾರ್ಥನೆಯನ್ನು ನನ್ನ ಜೀವಿತದ ಉಸಿರಾಗಿ ಮಾಡಿಕೊಳ್ತೇನೆ. ನನಗೆ ಸಹಾಯವನ್ನು ಅನುಗ್ರಹಿಸಿಕೊಡ್ರೆ. ಲೈವಲ್ಲಿ ಇರುವಂಥವರೇ, ಯೂಟ್ಯೂಬಲ್ಲಿ ಬೇರೆ ಕಡೆ ನೋಡ್ತಾ ಇರುವಂಥವರೇ, ಯೇಸು ಕ್ರಿಸ್ತನ ನಾಮದಲ್ಲೇ ನೀವು ನಿಮ್ಮ ದಡವನ್ನು ಸೇರ್ಲಿಕ್ಕಿದರೆ ಆತನ ದಾಸನಾಗಿ ನಾನು ನುಡಿತಾನೆ.
ಈ ವರ್ಷ, ಈ ದಿನ ಅಷ್ಟೇ ಅಲ್ಲ, ಕ್ರಿಸ್ತನ ಬರೋಣದವರೆಗೂ ಅದು ಅನೇಕರ ದಡವಾಗಿದೆ. ನಾನು ನಿಮ್ಗೆ ಹೇಳ್ತೇನೆ, ರೋಗದ ಭಯದಲ್ಲಿ ಮಲಗಿರುವಂಥವ್ರೆ, ನಿಮ್ಗೆ ಅನಿಸ್ತಾ ಇದೆ ನಾನು ಸತ್ತೋಗ್ಬಿಡ್ತೀನಿ, ಏನೂ ಆಗೋದಿಲ್ಲ, ನನ್ನ ಜೀವಿತಕ್ಕೆ ಬಿಡುಗಡೆ ಇಲ್ಲ ಅಂತ. ಕರ್ತನು ನಿಮಗೆ ದಡ ಸೇರಿಸ್ತಾನೆ. ನೀವು ನಂಬಿಕೆ ಇಡ್ರಿ, ನಿಮ್ಮಲ್ಲಿ ಜೀವ ತುಂಬುತ್ತಾನೆ, ನಂಬಿಕೆ ಇಡ್ರಿ, ನಿಮ್ಮ ದಡ ಸೇರಿಸ್ತಾನೆ. ಮತ್ತು ಅನೇಕರು ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗೂ ನಾನು ನಂಬುತ್ತೇನೆ ಸ್ವಾಮಿ, ನನ್ನ ದಡ ಅದಾಗಿರಲಿ ಎಂಬುದಾಗಿ. ಹಾಗಾಗಲಿಕ್ಕೆ ನೀನು ಅನುಗ್ರಹ ಮಾಡು. ಎಲ್ಲ ಮಹಿಮೆ, ಎಲ್ಲ ಘನತೆ, ಗೌರವಗಳನ್ನು ನಿನಗೆ ಸಲ್ಲಿಸ್ತೇವೆ. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.